ಸುಮಾರು 1 ಗಂಟೆಗೆ ನಮಗೆ ಸಾಂಗ್ಲಿ ಡಿಸ್ಟಿಕ್ SP ಇಂದ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ನಮೂದವಾಗಿರುತ್ತಾ ಇಲ್ಲಿ ಸೊನಾಲಿ ಸಚಿನ್ ಕದಮ್ ಅಂತ, ಇವರು ಮೂಲತಃ ಬಂದವರು ಕೊಲ್ಹಾಪುರ ಡಿಸ್ಟಿಕ್ ಅವರು. ಅವ್ರದ್ದು ಮತ್ತು ಅವ್ರದ್ದು ಮಗು 4 ತಿಂಗಳಲ್ಲಿ ಇರ್ತಕ್ಕಂಥ ಮಗುನೂ ಗರ್ಭಪಾತ ಆಗಿರುತ್ತೆ. ಅದ್ರ ಮತ್ತು ನಂತರದಲ್ಲಿ ಆ ತಾಯಿನೂ ಕೂಡ ತೀರ್ಕೊಂಡಿರ್ತಾರೆ. ಅದರ ಮೇಲೆ ಅಲ್ಲಿ ಒಂದು ಸಾಂಗ್ಲಿ ಊರಲ್ಲಿ ಏನು ಮಾಡ್ತಿರ್ತಾರೆ, ಇವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟಿರ್ತಾರೆ. ಇವರು ಬಾಡಿನ ತೊಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕಿರ್ತಾರೆ. ಮತ್ತು ಅಲ್ಲಿ ಅವರು ಡಾಕ್ಟ್ರಿಗೆ ಡೆತ್ ಸರ್ಟಿಫಿಕೇಟು ಕೇಳ್ತಿರ್ತಾರೆ. ಆ ಡಾಕ್ಟ್ರು ನಂತರ ಏನು ಮಾಡ್ತಾರೆ, ಇದು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಸಾಂಗ್ಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ. ಸಾಂಗ್ಲಿ ಟೌನ್ ಪೊಲೀಸ್ ಸ್ಟೇಷನ್ದವರು ಬಂದು ವೆರಿಫೈ ಮಾಡಿದ ಮೇಲೆ ಇದ್ರದ್ದು ಹಿನ್ನೆಲೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ಅವರು ಒಂದು FIR ಮಾಡ್ತಾರೆ, 0 FIR ಅಂತ ಕರಿತೀವಿ. ಅದರಲ್ಲಿ ಇರ್ತಕ್ಕಂಥದ್ದು ಏನು ಮಿಸ್ಕ್ಯಾರೇಜ್ ಆಗಿರುತ್ತೆ ಮತ್ತು ಅಬಾರ್ಷನ್ ಆಗಿರುತ್ತೆ, ಆ ಸೆಕ್ಷನ್ಗಳಲ್ಲಿ ಬರ್ತಕ್ಕಂಥದ್ದು ಎಲ್ಲನೂ ಕೂಡ ಮತ್ತು PCPNDT ಆ್ಯಕ್ಟ್ ಅಂತ ಇದೆ, ಅದರಲ್ಲಿ FIR ಮಾಡಿಬಿಟ್ಟು ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಏನಾಗಿರುತ್ತೆ ಅಂತಂತಂದರೆ, ಇವ್ರದ್ದು ಸೊನಾಲಿ ಸಚಿನ್ ಕದಮ್ ಏನಿದ್ದಾರೆ ಅವ್ರಿಗೆ ಮದುವೆ ಆಗಿರುತ್ತೆ. ಮದುವೆ ಆದಮೇಲೆ ಕೂಡ 2 ಹೆಣ್ಮಕ್ಳು ಇರ್ತಾರೆ ಮತ್ತು ಒಂದು 4 ತಿಂಗಳ ಗರ್ಭಿಣಿ ಇರ್ತಾರೆ. ಅವ್ರು ಹೋಗಿಬಿಟ್ಟು ಒಂದು ವಿಷಯ, ಈಗ ನಮ್ಮ ಮೇಲ್ನೋಟಕ್ಕೆ ಹಿಡಿರ್ತಕ್ಕಂಥದ್ದು ಮ್ಯಾರೇಜ್ದಲ್ಲಿ ಸ್ಕ್ಯಾನಿಂಗು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಾಂದರೆ ಕುಪ್ವಾರ, ಈ ಕೊಲ್ಹಾಪುರ ಹತ್ರ ಇರ್ತಕ್ಕಂಥದ್ದು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ನಾವು ತನಿಖೆಯಲ್ಲಿ ಅಂದರೆ ಎಲ್ಲಿ ಮಾಡ್ಕೊಂಡಿದ್ದಾರೆ ಎಂಬುದನ್ನು ವೆರಿಫೈ ಮಾಡ್ತೀವಿ. ಅದು ಸ್ಕ್ಯಾನಿಂಗ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅವರಿಗೆ ಹೆಣ್ಮಗು ಇದೆ ಅಂತ. ಸೊ ಅವ್ರೇನು ಮಾಡ್ತಾರೆ, ಹೆಣ್ಮಗು ಅಂತಕ್ಕೆ ಇವ್ರದ್ದು ತಾಯಿ ಊರು ವಿರಜ್ ಕಡೆ ಇರುತ್ತೆ, ಕುಪ್ವಾರದಲ್ಲಿ. ಅಲ್ಲಿ ಇವ್ರಿಗೆ ಒಬ್ಬರು ಪರಿಚಯ ಇರ್ತಾರೆ, ಮಾರುತಿ ಕರ್ವಾಡ್ ಅಂತ. ಇವರು ಕೂಡ ಒಂಥರ ದಲ್ಲಾಳಿ ವ್ಯಾಪಾರಿ ಇದ್ದಂಗೆ. ಇವ್ರದ್ದು ಪರಿಚಯ ಆದಮೇಲೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇಲ್ಲ ನಾವು ನಿಮಗೆ ಅಬಾರ್ಷನ್ ಮಾಡಿಸ್ತೀವಿ, 40,000 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಆಯಿತು ಮಾಡಿಸಿ ಅಂತ ಹೇಳ್ಬಿಟ್ಟು ಇವರು 27ನೇ ತಾರೀಕು ಬೆಳಿಗ್ಗೆ ಮಾಲಿಕ್ಪುರಕ್ಕೆ ಕರ್ಕೊಂಡು ಬರ್ತಾರೆ ಆ ಸೊನಾಲಿಗೆ. ಮತ್ತು ಆ ಸೊನಾಲಿ ರಿಲೇಟಿವ್ ವಿಜಯ್ ಗಾವಳಿ ಅಂತ, ಮತ್ತು ಇವನು ಮಾರುತಿ ಕಾರ್ವಾಡ್. ಇಲ್ಲಿ ಮಾಲಿಯಲ್ಲಿ ಒಬ್ಬರು ಕವಿತಾ ಸುರೇಶ್ ಬಾಡ್ಗಿ ಮತ್ತು ಅಲಿಯಾಸ್ ಬಾಡಣ್ಣ ಅವರು ಅಂತ ಹೇಳ್ತಾರೆ. ಅವರಿಗೆ 37 ವರ್ಷ. ಅವರು PUC ತನ ಓದಿದ್ದಾರೆ. ಮತ್ತು ಈ ಮುಂಚೆ ಅವರು ಸುಮಾರು ವರ್ಷಗಳಿಂದ ಅಂದಾನಿ ಹಾಸ್ಪಿಟ್ಲಲ್ಲಿ ಒಂದು ಆಯಾತಾಗಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಹತ್ರ ಕರ್ಕೊಂಡು ಹೋಗ್ತಾರೆ. ಆಯಮ್ಮ ಏನು ಮಾಡ್ತಾಳೆ, ಈಗ ಆಯಿತು ನಾನು ನಿಮಗೆ ಅಬಾರ್ಷನ್ ಮಾಡಿಸ್ತಂತ ಹೇಳ್ಬಿಟ್ಟು ಬೆಳಿಗ್ಗೆ ಅಬಾರ್ಷನ್ ಮಾಡ್ತಾರೆ. ಮಗುನೂ ಕೂಡ ಹೊರಗಡೆ ತೆಗಿತಾರೆ. ಮಗು ಹೊರಗಡೆ ತೆಗೆದ್ಮೇಲೆ ಅವ್ರು ಆಯಿತು ಹೋಗ್ರಿ ಅಂತ ಹೇಳಿದ್ರೆ ಒಂದು 15ರಿಂದ 20 ನಿಮಿಷದಲ್ಲಿ ಅದನ್ನು ವಾಪಸ್ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೇನು ಡೆಲಿವರಿ ಆಗಿರ್ತಕ್ಕಂಥದ್ದು ಹೆಣ್ಮಗಳು ಹೊರಗಡೆ ಬರ್ಬೇಕಂದ್ರೆ ಚಕ್ಕರ್ ಬಂದು ಬೀಳ್ತಾಳಲ್ಲೇ ಅವ್ರ ಮನೆ ಹತ್ರನೇ. ಬಿದ್ದ ತಕ್ಷಣ ಮತ್ತೆ ವಾಪಸ್ ಕರ್ಕೊಂಡೋಗಿ ಒಂದು ಸಲಹೆ ಅನ್ನಿಸ್ತಾರೆ. ಮತ್ತು ಒಂದು 10 ನಿಮಿಷ ಬಿಟ್ಟು ಆಯಿತು ಇದು ಒಂದು ಆಯಾಸದಿಂದ ನಿಮಗೆ ಚಕ್ಕರ್ ಬರ್ತಾಯಿದೆ, ವಾಪಸ್ ಹೋಗೋಂಥಕ್ಕೆ ಅವರು ಗಾಡಿಯಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಿರ್ತಾರೆ. ಒಂದು 12 ಕಿಲೋಮೀಟ್ರ್ ಟ್ರಾವೆಲ್ ಆದ ತಕ್ಷಣ ಅವರಿಗೆ ಲೇಡಿ ಇರ್ತಕ್ಕಂಥ ಏನು ಸೊನಾಲಿ ಇದ್ದಾರೆ ಅವ್ರದ್ದು ಡೆತ್ ಆಗುತ್ತೆ. ಇವರಿಗೆ ಮತ್ತೆ ತಿಳಿಸ್ತಾರೆ, ಈ ಥರ ಆಗಿದೆ, ಡೆತ್ ಆಗಿದೆ, ಏನೋ ಸ್ವಲ್ಪ ಸೀರಿಯಸ್ ಅಂತ. ಏನಾಗದ್ರೆ ನೀವು ಸಾಂಗ್ಲಿ ಕರ್ಕೊಂಡು ಹೋಗ್ರಂಥದ್ದು ಈ ಕವಿತಾ ಹೇಳ್ತಾಳೆ. ಅವರು ಸಾಂಗ್ಲಿ ಕರ್ಕೊಂಡೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ. ಅಷ್ಟಡಿ ಬ್ರಾಡ್ ಡೆಡ್ಡು. ಮತ್ತು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಇವರು ಅವ್ರ ಮನೆಯ ಸಂಬಂಧಿಕರು ಆಯಿತು ನಮಗೆ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಸಾಂಗ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸ್ತಾರೆ. ಮುಂದಿಂದ ಅವರು ಅದರಲ್ಲಿ ಸ್ಟೇಷನ್ನಿಂದ ಬಂದುಬಿಟ್ಟು ಇದರದೆಲ್ಲ ಸಂಕ್ಷಿಪ್ತ ವಿವರ ಪಡೆದುಬಿಟ್ಟು ಅಲ್ಲಿ ಇರ್ತಕ್ಕಂಥ ಒಬ್ಬನು ಮಾರುತಿ ಮತ್ತು ಇನ್ನೊಬ್ಬರು ವಿಜಯ್ ಗೌಳರ್ ಇಬ್ಬರನ್ನು ಕೂಡ ಸೆಕ್ಯೂರ್ ಮಾಡ್ತಾರೆ. ಸೆಕ್ಯೂರ್ ಮಾಡಿಬಿಟ್ಟು ಒಂದು FIR ಹಾಕ್ಕೊಂಡ್ಬಿಟ್ಟು ಅವರು ನಮಗೆ ತಂದು ಕೊಡ್ತಾರೆ. ಸೊ ನಾವು ಈಗ ಮಾಲಿಕ್ಪುರ ಪೊಲೀಸ್ ಸ್ಟೇಷನ್ದಲ್ಲಿ ಇದನ್ನು ಪ್ರಕರಣ ದಾಖಲು ಮಾಡ್ತಾಯಿದ್ವಿ. ಅವರು ಒಂದು 312 ಮತ್ತು ಇದರಲ್ಲಿ PNDT ಆ್ಯಕ್ಟಲ್ಲಿ ಮಾಡಿದ್ದಾರೆ. ನಾವು ಇದನ್ನು ಅನಲೈಸ್ ಮಾಡಿದ ಮೇಲೆ ನೋಡಿದ್ಮೇಲೆ ಒಂದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟೆಡ್ ಟು ಮರ್ಡರ್ ಅಂತ ಬರುತ್ತೆ ಅದರಲ್ಲಿ 304 ಸೆಕ್ಷನ್ನು. ಸೊ ಇದು ಒಂದು ಗಂಭೀರ ಇರತಕ್ಕಂಥ ಸೆಕ್ಷನ್ನು. ಈ ಸೆಕ್ಷನನ್ನು ನಾವು ನ್ಯಾಯಾಲಯಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಳವಡಿಸ್ಬೇಕಂತ. ಯಾಕಂದರೆ ಇವ್ರಿಗೆ ಯಾವುದೇ ರೀತಿಯಿಂದ ಅಥಾರಿಟಿ ಇಲ್ಲ, ಮತ್ತು ನಾನು ಈ ಥರ ಮಾಡೋದ್ರಿಂದ ಸಾವಾಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಅವ್ರಿಗೆ ನಾಲೇಜ್ ಇರುತ್ತೆ. ಹಾಗಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ಈ ಸೆಕ್ಷನನ್ನು ನಾನು ಅಳವಡಿಸ್ಕೊಂಡು ಕವಿತಾ ಮತ್ತು ಇದಕ್ಕೆ ಅವತ್ತಿನ ದಿನ ಯಾರ್ಯಾರಿದ್ದರು ಮತ್ತು ಇದಕ್ಕೆ ಅವ್ರದ್ದೇನು ಹಿಂದೆ ಎಷ್ಟು ಮಾಡಿದ್ದಾರೆ ಮತ್ತು ಏನಂಬುದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಈ ಹಿಂದೆ ಕೂಡ ಆಲ್ರೆಡಿ 2022ರಲ್ಲಿ ಇದೇ ಕವಿತಾ ಬಾಡಿಗೆ ಮೇಲೆ ಕೂಡ ಅಲ್ಲಿ ಇರ್ತಕ್ಕಂಥ TH ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಪ್ರೈವೇಟು ಕಂಪ್ಲೇಂಟ್ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ. ಅದು ಕೂಡ ಈ 27ನೇ ತಾರೀಕಿಗೆ ಬರ್ತಕ್ಕಂಥ ಜುಲೈ 27ಕ್ಕೆ ಏರಿಗಿದೆ. ಇವ್ರ ಮೇಲೂ ಇದೇ ಕೇಸು ಮಾಡ್ತಿರ್ತಾರೆ. ಅವರಿಗೆ ಈ ರೀತಿ ಯಾವುದೇ ರೀತಿಯಿಂದ ಇವರು ಲೈಸೆನ್ಸ್ ಪಡೆದೇ ಇಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಇವರು ಗರ್ಭಪಾತ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಕನ್ಫರ್ಮ್ ಆಗಿರುತ್ತೆ. ಮತ್ತು ಆ ಸಮಯದಲ್ಲಿ ಅವರಿಗೆ ಮನೆಗೆ ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಯಾವುದೂ ಮಷಿನರೀಸ್ ಏನೂ ಸಿಕ್ಕಿರಂಗಿಲ್ಲ. ಬಟ್ ಅಲ್ಲಿ ಸ್ಮೆಲ್ಲು ಮತ್ತು ಅಲ್ಲಿ ಇದಿರ್ತಕ್ಕಂಥದ್ದು ಅವರೆಲ್ಲ ವೆರಿಫೈ ಮಾಡಿಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಅದನ್ನು ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ, ವಿಚಾರಣೆ ನಡೀತಾ ಇದೆ. ಬಟ್ ಇದೊಂದು ಗಂಭೀರ
ಒಂದು ಪ್ರಕರಣ ಆಗಿರೋದ್ರಿಂದ ನಮ್ಮದು ಪೊಲೀಸ್ ಇಲಾಖೆ ನಾವು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ. ಮತ್ತು ಇದರಲ್ಲಿ ಯಾರ್ಯಾರು ಇದ್ದಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ಏನಾದರೂ ಸರ್ಕಾರಿ ಅಧಿಕಾರಿಗಳು ಮತ್ತು ಇದರಲ್ಲಿ ವೈದ್ಯಾಧಿಕಾರಿಗಳು ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂಗಾಗಲಿ ಮತ್ತು ಯಾರು ಇದನ್ನು ಮಾಡಬೇಕಾಗಿತ್ತು ಅವ್ರ ಜೊತೆ ಏನಾದರೂ ಲಿಂಕ್ ಇತ್ತು ಮತ್ತು ಅದಕ್ಕೆ ಯಾಕೆ ತುಂಬ ದಿವಸದಿಂದ ನಡೀತಿತ್ತು ಅನ್ನೋದು ಇದಕ್ಕೆ ಯಾಕೆ ಮಾಡೋಕ್ಕೆ ಎಂಬುದನ್ನು ನಾವು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾಯಿದ್ವಿ. ಟೆಕ್ನಿಕಲ್ ಆಗಿ ಕೂಡ ಅದನ್ನು ನಾವು ಅವ್ರದ್ದು ಸೀನಿಯರ್ ಪಡೆದು ಯಾರು ಶಾಮೀಲಾಗಿದ್ರು ಅಂತಂದ್ರೆ ಅದ್ರ ಮೇಲೆ ಗಂಭೀರವಾಗಿ ನಮ್ಮಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆಯವರಿಗೆ ವರದಿ ಸಲ್ಲಿಸ್ತೀವಿ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ತಗೋಬೇಕು ನಾವು ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತೀವಿ. ಈ ಕವಿತಾ ಮತ್ತು ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀರಿ ಸರ್? ಯಾರು ಈಗ ಸದ್ಯ ನಾವು ಅವರು ಕವಿತಾನ ನಾವು ಸೆಕ್ಯೂರ್ ಮಾಡಿದ್ವಿ. ಸೆಕ್ಯೂರ್ ಮಾಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಿಗೆ ವಿಚಾರಣೆ ಮಾಡಿಬಿಟ್ಟು ಅದರಲ್ಲಿ ಏನೇನು ಕಾನೂನು ವ್ಯಾಪ್ತಿಯಲ್ಲಿ ಹೊರಗಡೆ ಬರುತ್ತೆ ಅದನ್ನು ನೋಡ್ತೀವಿ. ಮತ್ತು ಈಗಾಗಲೇ ನಮ್ಮದು ಸೋಕೋ ಟೀಮ್ ಇರತಕ್ಕಂಥದ್ದು ಅಲ್ಲಿಗೆ ಹೋಗ್ತಾ ಇದೆ. ಸೋಕೋ ಟೀಮ್ದವರು ಕೂಡ ಅಲ್ಲಿ ಏನು ಘಟನೆ ಮಾಡಿದರು ಮತ್ತು ಯಾವ್ಯಾವುದು ಮಿಷನರೀಸ್ ಇತ್ತು ಅಥವಾ ಏನೇ ಇತ್ತು ಮತ್ತು ಈಗ ಇರ್ತಕ್ಕಂಥ ಮನೆಯಲ್ಲಿನೇ ಮಾಡ್ತಿದ್ಲು ಅಥವಾ ಬೇರೆ ಎಲ್ಲಾದರೂ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಮತ್ತು ಈಗೇನು ನಾವು ಸಂಘದಿಂದ ಇಬ್ಬರನ್ನ ವಶಕ್ಕೆ ಪಡೆದು ನಮಗೆ ತಂದು ಕೊಟ್ಟಿದ್ದಾರೆ, ಅವರೇ ಇದ್ದರು ಅವತ್ತು ಆ ಜಾಗದಲ್ಲಿ ಇರ್ತಕ್ಕಂಥ ಅವ್ರನ್ನೂ ಕೂಡ ನಾವು ಕೇಳ್ತೀವಿ. ಮತ್ತು ಅವರನ್ನು ಕೂಡ ಸ್ಥಳಕ್ಕೆ ಹೋಗ್ತೀವಿ. ಇದೇ ಸ್ಥಳನ ಮನೆಯಲ್ಲಿರ್ತಕ್ಕಂಥ ಮಾಡೋದು ಅಥವಾ ಬೇರೆ ಜಾಗದಲ್ಲಿ ಎಲ್ಲಾದರೂ ಮಾಡ್ತಿದ್ರು ಅನ್ನೋದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಆಯಾ ಅಂತ ಹೇಳ್ತೀರಿ, ಹೆಂಗೆ ಬಂತಿದ್ರು ಏನು ಅದ್ರ ಬಗ್ಗೆ ಏನಾದರೂ? ಈಗ ಅದ್ರ ಬಗ್ಗೆನೂ ಕೂಡ ನಾವು ಕುಲಂಕುಷವಾಗಿ ತನಿಖೆ ಮಾಡ್ತೀವಿ. ಮತ್ತು ಇದು ಸುಮಾರು ದಿವಸದಿಂದ ನಡೆದಿತ್ತು ಅಂತಂತಂದರೆ ಇಲ್ಲಿ ಯಾರಾದರೂ ಏನೇನು ತಪ್ಪಿತಸ್ಥಿದೆ ಮತ್ತು ಅವರವರು ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಮೇಲೆ ಕೂಡ ನಾವು ಖಂಡಿತವಾಗಿ ಒಂದು ವರದಿನೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತೀವಿ. ಮತ್ತು ಸರ್ಕಾರಕ್ಕೂ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಒಂದು ಮಾರುತಿ ಕರ್ವಾಲ್ ಅಂತ ಮಾರುತಿ ಕರ್ವಾಡ್, ವಿಜಯ್ ಗೌಲಿ. ಈ ಮಾರುತಿ ಕರ್ವಾಡ್ ಏನಿರ್ತಾನೆ ಇವನು ಅಲ್ಲೇ ಇರ್ತಕ್ಕಂಥ ಮಿರಜ್ದವನು ಕರ್ವಾಡ್. ಇವನೇನಿರುತ್ತೆ ಇವನಿಗೆ ಮೋಸ್ಟ್ಲಿ ಇರ್ತಕ್ಕಂಥ ಈ ನಮ್ಮ ಮಾಲಿಕ್ಪುರದಲ್ಲಿ ಕವಿತಂದು ಲಿಂಕ್ ಇರ್ಬೋದು ಮೊದಲೇ ಅಂತ ಇರುತ್ತೆ. ಮತ್ತು ಅವನು ಈ ಮುಂಚೆ ಕರ್ಕೊಂಡು ಮಾಡ್ತಿರ್ಬೋದು. ಸೊ ಹಂಗಾಗಿ ಇಮಿಡಿಯೇಟ್ಲಿ ಅವ್ರು ಕಾಂಟ್ಯಾಕ್ಟ್ ಬಂದಿರಬೇಕು. ಅದನ್ನು ಕೂಡ ನಾವು ತನಿಖೆಯಲ್ಲಿ ಕುಲಂಕುಷವಾಗಿ ವಿಜಯ್ ಅವ್ರದ್ದು ರಿಲೇಟಿವ್ ಯಾರ್ದು ಈಗ ಸೊನಾಲಿ ಏನಿದಾರಲ್ಲ ಸೊನಾಲಿದು ರಿಲೇಟಿವ್ ಆಕೆ ಜೊತೆ ಒಬ್ಬ ಬಂದಿದ್ದ, ಅವ್ರ ಜೊತೆ ಒಬ್ಬರು ಬಂದಿದ್ರು. ಮತ್ತು ಇವರು ಯಾರು ವಿಜಯ್ ಕೂಡ ಕರ್ಕೊಂಡು ಬಂದಿರ್ತಾನೆ. ವಿಜಯ್ ಗೌಲಿ ಸರ್ ಆಕೆ ಯಜಮಾನ ಯಾರು ಬಂದಿಲ್ಲ? ಇಲ್ಲ ಬಂದಿಲ್ಲ, ಅವರು ಹೆಣ್ಮಕ್ಳು ಯಜಮಾನ ಯಾರೂ ಬಂದಿಲ್ಲ. ಮತ್ತು ನಾವೀಗ ಅದನ್ನು ಪರಿಶೀಲನೆ ಮಾಡ್ತೀವಿ. ಇನ್ನೂ ನಮ್ಮಲ್ಲಿ FIR ಮೇಲೆ ಏನೇನು ಕಾನೂನು ಆಪ್ತದಲ್ಲಿ ಇದರಲ್ಲಿ ಎಷ್ಟು ಜನ ಇದ್ದಾರೆ. ಈ ಸಾಂಗ್ಲಿದಲ್ಲಿ FIR ಮಾಡಿರ್ತಕ್ಕಂಥದ್ದು ಅವರು 7 ಆರೋಪಿಗಳ ಮೇಲೆ ಮಾಡಿದ್ದಾರೆ. ಸೊ ಅಲ್ಲಿದ್ದೂ ಕೂಡ ತಗೊಂತೀವಿ. ಇನ್ನು ಉಳಿದಂಥ ಯಾರು ಆರೋಪಿ ಇದ್ದಾರೆ ಮತ್ತು ಅಲ್ಲಿ ಸಾಂಗ್ಲಿದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಏನು ದಾಖಲಾತಿಗಳಿದಾವೆ ಅದನ್ನು ಕೂಡ ನಾವು ವಶಪಡಿಸ್ತೀವಿ. ಮತ್ತು ಈ ಮುಂಚೆ ಅವರು ಇಲ್ಲಿ ನಮ್ಮದು ಕೊಲ್ಹಾಪುರದಲ್ಲಿ ಮಾಡಿಸಿರ್ಬೋದು ಅಥವಾ ಮಿರದಲ್ಲಿ ಮಾಡಿಸಿರ್ತಕ್ಕಂಥದ್ದು ಯಾರು ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿದ್ರು ಮತ್ತು ಅವರು ಏನು ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಅವನ್ನೆಲ್ಲನೂ ಕೂಡ ನಾವು ತನಿಖೆಯಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮುಂದಿನ ಕ್ರಮವನ್ನು ತಗೊಂಡು ಅದನ್ನೇ ಪತ್ತೆಸ್ತೀವಿ. ಖಂಡಿತವಾಗಿ ಪತ್ತೆಸ್ತೀವಿ. ಯಾರ್ಯಾರು ಮಾಡಿದ್ಲು ಮತ್ತು ಹೋಗಿರ್ತಕ್ಕಂಥವ್ರು ನಮಗೆ ಸಿಗುತ್ತೆ. ಸ್ವಲ್ಪ ಅವ್ರದ್ದು ಏನಿರುತ್ತಲ್ಲ ಅವ್ರದ್ದು ಕುಲಂಕಷವಾಗಿ ಹಿಂದಿಂದು ಎಲ್ಲ ಸ್ವಲ್ಪ ಮೊಬೈಲ್ ರೆಕಾರ್ಡ್ಸ್ ತೆಗಿದ್ವಿ. ಮತ್ತು ಯಾರು ಬಂದೋಗಿದ್ರು ಏನಂಬುದನ್ನು ಮಾಹಿತಿ ಕಲೆ ಹಾಕ್ಬಿಟ್ಟು ಯಾರ್ಯಾರಿಗೆ ಮಾಡಿದ್ರು ಅನ್ನೋದನ್ನು ಖಂಡಿತವಾಗಿಯೂ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗೋ ರೀತಿಯಿಂದ ನಾವು ನ್ಯಾಯಾಲಯಕ್ಕೆ ವ್ಯವಸ್ಥಿತ ಜಾಲ ಇದೆ ಅಂತ ಅನಿಸ್ತದೆ. ಇದು ಒಂದೇನೋ ಸಂಶಯ ಬರ್ತಿದೆ ವ್ಯವಸ್ಥಿತ ಜಾಲ ಇದ್ದಂಗೆ. ಯಾಕಂದರೆ ಇವರಿಗೆ ಮಾರುತಿ ಕರ್ವಾಲಿದನಲ್ಲಿ ಪರಿಚಯನಲ್ಲಿ ಲೇಡಿಗೂ ಪರಿಚಯ ಇಲ್ಲ. ಸೊ ಇವನು ಮಾತ್ರ ಈ ಕವಿತಾಗೆ ಪರಿಚಯ ಇರ್ತಾನೆ, ಹಂಗಿದ್ರೆ ಇರ್ಬೋದು ಅಂತ ಅನಿಸ್ತದೆ. ಸರ್ ಈಗ ಕೇಸ್ ಹಾಕಿಲ್ಲ ಯಾವ ಸೆಕ್ಷನ್ ಅಂತ ಸರ್? ಒಂದು ಬೇರೆ ಹೇಳಿದ್ರು ಅವರು 312 IPC 312, 313, 314, 315, 316 ಮತ್ತು ಸೆಕ್ಷನ್ 23 ಆಫ್ ದ PC-PNDT ಆ್ಯಕ್ಟ್ ಅಂತ ಕರಿತೀವಿ. PC-PNDT ಅಲ್ಲ ಸರ್? PC-PNDT. ಈಗ ನಾವು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಇದು 304 ಅಂತ ಕಲ್ಪಬಲ್ ಹೊಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. PC-PNDT ಅಂದರೆ ಭ್ರೂಣ ಪತ್ತೆ ಮತ್ತು ಭ್ರೂಣ ಪತ್ತೆ ಮಾಡ್ತಕ್ಕಂಥದ್ದು ಸ್ಪೆಷಲ್ ಆ್ಯಕ್ಟ್ ಸರ್. PC-PNDT ನಂಬರ್ ಎಷ್ಟು? PC-PNDT ಸೆಕ್ಷನ್ 23 ಒಳಗಡೆ ಅವರು FIR ಮಾಡಿದ್ದಾರೆ. ಥ್ಯಾಂಕ್ ಯು. ಕವಿತಾ ಒಬ್ಬರನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಈಗ ಇನ್ನು ಅವತ್ತಿನ ದಿನ ಮಾಡ್ತಾರೆ ಇದು ಏನು ಗರ್ಭಪಾತ ಮಾಡಿದ್ದಾರೆ ಆ ಸಮಯದಲ್ಲಿ ಯಾರಿದ್ದರು ಮತ್ತು ಅವರು ಮೊಬೈಲ್ ಮಾಡಿದಾರೆ ಮತ್ತು ಯಾರಾದರೂ ಸಹಾಯ ಹಾಕಿದ್ದಾರೆ ಮತ್ತು ಅವರು ಬೇರೆ ಏನಾದರೂ ಅಸಿಸ್ಟೆನ್ಸ್ ತಗೊಂಡಿದ್ದಾರೆ ಅನ್ನೋದನ್ನು ತನಿಖೆಯಲ್ಲಿ ಹೊರತುಪಡಿಸಿ ಮಹಾರಾಷ್ಟ್ರ ಇಬ್ಬರನ್ನ ವಶಕ್ಕೆ ಪಡೆದು ನಮ್ಮಲ್ಲಿ ಈ ಕವಿತಾ ಸೇರಿ 3 ಜನ. ಸರಿ, ಗರ್ಭಪಾತ ಅವರು ಭಾಳಷ್ಟು ಜನಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಇದೆ. ಅವರೆಲ್ಲರೂ ವಿಚಾರಣೆ ಮಾಡುವಂಥದ್ದಿಲ್ಲ. ಈಗ ಖಂಡಿತವಾಗಿ ಮಾಡ್ತೀವಿ. ಇವತ್ತು ಪೊಲೀಸರು ಓದಲ್ಲಿ ಕೂಡ ಛತ್ತದ ಮೂಲದಿರತಕ್ಕಂಥ ಒಂದು ಲೇಡಿ 5 ತಿಂಗಳ ಗರ್ಭಿಣಿ ಇರತಕ್ಕಂಥ ಲೇಡಿ ಕೂಡ ಅಲ್ಲಿದ್ದರು. ಅವರನ್ನು ಕೂಡ ನಾವು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ವಿ ಮತ್ತು ಅವ್ರಿಗೊಂದು ಸ್ಟೇಟ್ಮೆಂಟ್ ಹೇಳಿಕೆ ಕೂಡ ನಾವು ಪಡಿತಾ ಇದ್ದೀವಿ. ನಿಮ್ಗೆ ಯಾರು ಹೇಳಿದ್ರು, ಯಾರು ಕರ್ಕೊಂಡು ಬಂದಿದ್ರು ಇಲ್ಲಿ ಹೇಗೆ ಅಂತ ಕೂಡ ಅವರು ಕೂಡ
ವಿಚಾರಣೆ ಮಾಡಿ ಅವ್ರು ಹೇಳಿಕೆ ಪಡಿತಾ ಇದ್ದೀವಿ. ಸರ್ ಸಾಂಗ್ಲಿ ಮತ್ತು ಮಾಲಿಂಗ್ಪುರ್ ಅಂತಂದ್ರೆ ಏನೋ ಒಂದು ಚೈನ್ ಲಿಂಕ್ ಇದೆಯಾ ಇದಕ್ಕೆ? ಅದು ಆ ಥರ ಅನಿಸ್ತಾ ಇದೆ ನಮ್ಗೆ. ಯಾಕಂದರೆ ಸಾಂಗ್ಲಿ ಮತ್ತು ಜತ್ತು ಇರ್ತಕ್ಕಂಥ ಮಾಲಿಂಗ್ಪುರದು ನಮಗೆ ಈ ಪ್ರಕರಣ ನೋಡಿದರೆ ಮತ್ತು ಇಲ್ಲಿರ್ತಕ್ಕಂಥ ಮೀರದಲ್ಲಿ ಇರ್ತಕ್ಕಂಥ ನೋಡಿದರೆ ಸೊ ಆ ಥರ ನಮಗೆ ಸಂಶಯ ಬರ್ತಾ ಇದೆ. ಬಟ್ ಇದನ್ನು ನಾವು 100% ಆಗಿ ಇದನ್ನು ನಾವು ಮಟ್ಟ ಹಾಕ್ತೀವಿ. ಒಂದು ಯಾವುದೇ ರೀತಿಯಿಂದ ನಡೆದೇ ಇರತಕ್ಕಂಥದ್ದಕ್ಕೆ ಅದೇನು ಕ್ರಮ ಬೇಕು ಅದನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂತೀವಿ. ಸುಮಾರು ಸರಿ ನಾವು ಇದು ಆಗಾಗ ಬೆಳಗ್ಗೆ ಬರಕಂತ ಅಂದರೆ ಇದು ಗಡಿಯಲ್ಲಿ ಈ ಬಗ್ಗೆ ಸರಿಯಾದ ತಪಾಸಣೆ ಆಗ್ತಾ ಇಲ್ವೋ ಅಥವಾ ಗೊತ್ತಿದ್ದು ಇದಾಗ್ತಾ ಇದೆ ಅಂತ. ಯಾಕಂದರೆ ಎಷ್ಟೋ ನಮ್ಮ ಜಿಲ್ಲೆಯಲ್ಲಿ ಬೆಳಗ್ಗೆ ಬಂದಿರತಕ್ಕಂಥ ಈಗ ನಾವು ಮೇಲ್ನೋಟಕ್ಕೆ ಈಗ ಇನ್ನು ಪ್ರಾಥಮಿಕ ಹಂತದಲ್ಲಿ ಐತೆ. ನಾವು ಈಗಲೇ ಅದು ವಿಚಾರಣೆ ಮಾಡಿದಾಗ ಮತ್ತು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿದ ಆಜು ಬಾಜು ಮನೆಯವರಿಗೆ ಚೆಕ್ ಮಾಡಿದಾಗ ಈ ಕವಿತಾ ಎಂದು ಮೋಡಸ್ ಇಟ್ಕೊಂಡು ಹೇಳಿದ್ರೆ ಜಸ್ಟ್ 15 to 20 ಮಿನಿಟ್ಸಲ್ಲಿ ಮಾಡಿ ಕಳಿಸ್ತಾರೆ. ನೈಟ್ ಟೈಮ್ ಬರ್ತಕ್ಕಂಥದ್ದು, ಆಡ್ ಅವರ್ಸಲ್ಲಿ ಬರ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಬಂದವರಿಗೂ ಕೂಡ ಅವಳು ಫೋನ್ ನಂಬರ್ ಕೊಡೋದಿಲ್ಲ. ಎಲ್ಲೋ ಬೇರೆ ಕಡೆ ನಿಲ್ಲಿಸ್ತಾಳೆ. ಗಾಡಿ ತಂದಿದ್ರು ಕೂಡ ಅವರು ಬೇರೆ ಕಡೆ ನಿಲ್ಲಿಸ್ಬಿಟ್ಟು ಒಂದು ಆಟೋ ಹೇಳ್ಬಿಟ್ಟು ಆಟೋದೆಲ್ಲ ತರಿಸ್ಬಿಟ್ಟು ಅವರಿಗೆ ನಿಲ್ಲಿಸಿ ಹೋಗ್ತಕ್ಕಂಥದ್ದು ಮತ್ತು ಅವ್ರ ಮನೆ ಹತ್ರ ಯಾವುದೂ ಗಾಡಿ ನಿಲ್ಲಿಸದೇ ಇರತಕ್ಕಂಥದ್ದು. ಯಾರು ಬಂದರೂ 15 to 20 ಮಿನಿಟ್ಸ್ದಲ್ಲಿ ಅವ್ರದ್ದು ದುಡ್ಡೋಪಾತಿ ಮಾಡಿ ಕಳಿಸ್ತಿರ್ತಾಳೆ. ಮತ್ತು ಯಾವುದೇ ವಾಹನ ಕೂಡ ತನ್ನ ಮನೆ ಹತ್ರ ನಿಲ್ಲಿಸದೇ ಇರತಕ್ಕಂಥದ್ದು ಒಂದು ಮೋಡಸ್ ಇಟ್ಕೊಂಡಿದ್ದಾಳೆ. ಅದನ್ನು ನಾವು ಈ ತನಿಖೆಯಲ್ಲಿ ಬಯಲಿಗೆಳ್ತೀವಿ. ಸ್ವಲ್ಪ ದಿನ ಮನೆಗೆ ಬಿಟ್ಟು ಬೇರೆ ಕಡೆ ಎಲ್ಲೂ ಮಾಡ್ತಿಲ್ಲ. ಟೋಟಲ್ ಮನೆಯೊಳಗೆ ಮಾಡ್ತಿದ್ರು. ಈಗ ಅದನ್ನೇ ಪತ್ತೆ ಹಚ್ಚುತ್ತೀವಿ. ಈಗ ಅವ್ರು ನಾವೇನು ಇಬ್ಬರು ಆರೋಪಿ ಇದ್ದಾರಲ್ಲ, ಅವರು ಈ ಆರೋಪಿ ಇದ್ದರು, ಅವರು ಎಲ್ಲಿ ಮಾಡಿದ್ರು ಏನಂಬುದನ್ನು ಜಗನ್ನ ತೋರಿಸ್ತಾರೆ. ಆ ಜಾಗದಲ್ಲಿ ಏನಾದರೂ ಬೇರ್ತಕ್ಕಂಥ ಉಪಕರಣಗಳಿತ್ತಂತ ಅದನ್ನು ಕೂಡ ನಾವು ಚೆಕ್